ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮ್ಯಾಥ್ಸ್ ಮೇಲಾ ಕ್ಲಾಸ್ 5 ಫ್ರ್ಯಾಕ್ಷನ್ಸ್ ಸೆಕೆಂಡ್ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ಸೇಮ್ ಡಿನಾಮಿನೇಟರ್, ಭಿನ್ನರಾಶಿಗಳು ಹೋಲಿಸುವುದು ಸಮಛೇದದೊಂದಿಗೆ. ಸಮಛೇದ ಇದ್ದಾಗ ಭಿನ್ನರಾಶಿಗಳನ್ನು ಕಂಪೇರ್ ಮಾಡೋದು ನೋಡೋಣ. ಸೇವಿ ಆ್ಯಂಡ್ ಶಮಿ ಡಿವೈಡೆಡ್ ಅ ಪೀಸ್ ಆಫ್ ಚಿಕ್ಕಿ ಬಿಟ್ವೀನ್ ದೆಮ್ಸೆಲ್ವ್ಸ್. ಸೇವಿ ಏಟ್ 1/3 ಆ್ಯಂಡ್ ಶಮಿ ಏಟ್ ದ ರೆಸ್ಟ್. that is 2/3. Who ate more? ಸೊ ಇಲ್ಲಿ ಚಿಕ್ಕಿಯ ಒಂದು ಚಿತ್ರ ಕೊಡಲಾಗಿದೆ. ಇದರಲ್ಲಿ 3 ಈಕ್ವಲ್ ಭಾಗಗಳನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ಪಾರ್ಟ್ ಇದು ತೋರಿಸುತ್ತೆ ಮತ್ತು ಈ 2 ಪಾರ್ಟ್ಸನ್ನು ಇದು ಸೂಚಿಸುತ್ತೆ. ಸೊ ಯಾರು ಹೆಚ್ಚು ತಿಂದರು? ಶಾಮಿ ಏಟ್ ಮೋರ್. ಯಾಕಂದರೆ 3ರಲ್ಲಿ 2 ಭಾಗಗಳನ್ನು ಅಕ್ಕಿ ತಿಂದಿದ್ದಾಳೆ ಮತ್ತು 3ರಲ್ಲಿ 1 ಭಾಗ ಅಷ್ಟೇ ಸೇವಿ ತಿಂದಿದ್ದಾಳೆ. ಅಂದರೆ ನಾವು 2 ಫ್ರ್ಯಾಕ್ಷನ್ಸ್ ಡಿನಾಮಿನೇಟರ್ ಸೇಮ್ ಇದ್ದಾಗ, ಛೇದಗಳು ಸೇಮ್ ಇದ್ದಾಗ ನಾವು ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡಬೇಕಾದ್ರೆ ಯಾವ ಭಿನ್ನರಾಶಿಯ ಅಂಶ ದೊಡ್ಡದಾಗಿರುತ್ತೆ ಅದೇ ಭಿನ್ನರಾಶಿ ದೊಡ್ಡದು. ಸೊ ಕಂಪೇರ್ ದ ಫ್ರ್ಯಾಕ್ಷನ್ಸ್ ಗಿವನ್ ಬಿಲೋ ಯೂಸಿಂಗ್ ಲೆಸ್ ದ್ಯಾನ್ ಆ್ಯಂಡ್ ಗ್ರೇಟರ್ ದ್ಯಾನ್ ಸೈನ್ಸ್. ಇಲ್ಲಿ 4ನೇ 1, 4ನೇ 3 ಇವು ಛೇದಗಳು ಸಮಾವ. ಅಂಶ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. 3 ದೊಡ್ಡದು ಮತ್ತು 1 ಚಿಕ್ಕದು. ಅದಕ್ಕೆ 4ನೇ 1 4ನೇ 3ಕ್ಕಿಂತ ಚಿಕ್ಕದು. ಇದು 5ನೇ 3 ಮತ್ತು 5ನೇ 4 ಛೇದಗಳು ಸಮಾವ. ಇದು ಅಂಶ ಇಲ್ಲಿ 3 ಇದೆ, ಇಲ್ಲಿ 4 ಇದೆ. 5ನೇ 3 5ನೇ 4ಕ್ಕಿಂತ ಚಿಕ್ಕದು. 7ನೇ 5 7ನೇ 2 5 ಅಂಶ ದೊಡ್ಡದಾಗಿದೆ. ಸೊ ಈ ಭಿನ್ನರಾಶಿ ದೊಡ್ಡದು. 5/7 ಈಸ್ ಗ್ರೇಟರ್ ದ್ಯಾನ್ 2/7. 4ನೇ ಕ್ವೆಶನ್. 8ನೇ 7 8ನೇ 3 ಇದರಲ್ಲಿ ಅಂಶ 7 ದೊಡ್ಡದಾಗಿದೆ, ಅದಕ್ಕೆ 8ನೇ 7 ದೊಡ್ಡದು. 10ನೇ 5 ಮತ್ತು 10ನೇ 6 ಡಿನಾಮಿನೇಟರ್ ಸೇಮ್ ಆಗಿದೆ. ಅಂಶ ಇಲ್ಲಿ 5 ಇದೆ, ಈ ಒಂದು ಭಿನ್ನರಾಶಿಯಲ್ಲಿ 6 ಇದೆ. ಸೊ 10ನೇ 5 10ನೇ 6ಕ್ಕಿಂತ ಚಿಕ್ಕದಾಗಿದೆ. 6ನೇ 2 6ನೇ 1 ಛೇದಗಳು ಸಮ ಇವೆ. ಈ ಅಂಶ ದೊಡ್ಡದು, ಅದಕ್ಕೆ 6ನೇ 2 1ನೇ 6ಕ್ಕಿಂತ ದೊಡ್ಡದು. ಕಂಪೇರಿಂಗ್ ಫ್ರ್ಯಾಕ್ಷನ್ಸ್. ಈಗ ಸೇಮ್ ನ್ಯೂಮರೇಟರ್ ಇರುವ ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡೋಣ. ಈಗ ತಾನೇ ನಾವು ಸೇಮ್ ಡಿನಾಮಿನೇಟರ್ ಇರುವ ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡಿದ್ವಿ. ಅಲ್ಲಿ ನಾವು ಏನು ನೋಡಿದ್ವಿ? ಯಾವ ಅಂಶ ದೊಡ್ಡದಾಗಿರುತ್ತೆ ಅದೇ ಫ್ರ್ಯಾಕ್ಷನ್, ಅದೇ ಭಿನ್ನರಾಶಿ ದೊಡ್ಡದು. ಈಗ ನ್ಯೂಮರೇಟರ್ ಅಂಶ ಸಮ ಇದ್ದಾಗ ನಾವು ಭಿನ್ನರಾಶಿಗಳನ್ನು ಹೇಗೆ ಹೋಲಿಸಬೇಕು? ದಿಸ್ ಗರ್ಲ್ ಇಸ್ ಟೆಲಿಂಗ್, ನಾನು ನಿನ್ನೆ ಸಂಜೆ 6ನೇ 4 ಪರೋಟ ತಿಂದೆ. ಈ ಹುಡುಗಿ ಎತ್ತಿದ್ದಾಳೆ, ನಾನು ನಿನ್ನೆ ಸಂಜೆ 5ನೇ 4 ಪರೋಟ ತಿಂದೆ. ಬಿಟ್ವೀನ್ ಸೇವಿ ಆ್ಯಂಡ್ ಶಾಮಿ, ದಿಸ್ ಇಸ್ ಸೇವಿ ಆ್ಯಂಡ್ ದಿಸ್ ಇಸ್ ಶಾಮಿ. ಕ್ಯಾನ್ ಯು ಟೆಲ್ ಹೂ ಏಟ್ ಮೋರ್? ಯಾರು ಹೆಚ್ಚು ತಿಂದರು ಅಂತ ಹೇಳ್ಬೋದಾ? ಯೂಸ್ ಯುವರ್ ಫ್ರ್ಯಾಕ್ಷನ್ ಕಿಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್. ಫ್ರ್ಯಾಕ್ಷನ್ ಕಿಟ್ಟನ್ನು ಯೂಸ್ ಮಾಡಿ ಆನ್ಸರ್ ಮಾಡಿ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪರೋಟದಲ್ಲಿ 5 ಸಮ ಭಾಗಗಳನ್ನು ಮಾಡಲಾಗಿದೆ. ಸೊ 1 2 3 4 5 ಪಾರ್ಟ್ಸ್. ಸೊ ಹೌ ಮಚ್ ಹ್ಯಾಸ್ ಶಾಮಿ ಈಟನ್? ಶಾಮಿ ಇದರಲ್ಲಿ 4 ಭಾಗಗಳನ್ನು ತಿಂತಿದ್ದಾಳೆ, ಅಂದರೆ ಇಷ್ಟು ಪಾರ್ಟ್. ಶಾಮಿ ಇಷ್ಟು ಪಾರ್ಟನ್ನು ತಿಂತಿದ್ದಾಳೆ. ಮತ್ತು ಈ ಒಂದು ಪರೋಟಲ್ಲಿ 6 ಸಮಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ ಸೇವಿ ಅವಳು 4 ಪಾರ್ಟ್ಸನ್ನು ತಿಂತಿದ್ದಾಳೆ. ಸೊ 1 2 3 4 ಇಷ್ಟು ಪಾರ್ಟನ್ನು ಇವಳು ತಿಂದಿದ್ದಾಳೆ. ಇಲ್ಲಿ ಇಷ್ಟು ಉಳಿತು, ಇಲ್ಲಿ ಇಷ್ಟು ಭಾಗ ಉಳಿತು. ಈ ಒಂದು ಭಾಗವನ್ನು ನೋಡಿದಾಗ ನಮ್ಗೆ ಗೊತ್ತಾಯಿತು, 6ನೇ 4 5ನೇ 4ಕ್ಕಿಂತ ಚಿಕ್ಕದು. 1/6 ತುಂಡು 1/5 ತುಂಡಿಗಿಂತ ಚಿಕ್ಕದು. ನಾವು ನೋಡ್ಬೋದು, ಇಲ್ಲಿ 1/6 ಒಂದು ಪೀಸ್ 1/5 ಪೀಸ್ಗಿಂತ ಚಿಕ್ಕದಾಗಿದೆ. ಆದ್ದರಿಂದ 6ನೇ 4 5ನೇ 4ಕ್ಕಿಂತ ಚಿಕ್ಕದು. ಸೊ ಹೂ ಹ್ಯಾಸ್ ಈಟನ್ ಮೋರ್? This part has been eaten by Shami. So Shami has eaten more. Shami ಹೆಚ್ಚು ತಿಂದಿದ್ದಾಳೆ. Shami has eaten more. ನಾವು ಇಲ್ಲಿ ನೋಡ್ಬೋದು, ಅಂಶ ಸಮ ಇದ್ದಾಗ ಛೇದಗಳನ್ನು ನಾವು ನೋಡಿ ಫ್ರ್ಯಾಕ್ಷನ್ಸ್ ದೊಡ್ಡದಿದೆ ಅಥವಾ ಚಿಕ್ಕದಿದೆ ಅಂತೂ ನಾವು ಹೋಲಿಸ್ತೀವಿ. ಇಲ್ಲಿ ಅಂಶ ಸಮ ಇದ್ದಾಗ ಯಾವ ಛೇದ ಚಿಕ್ಕದಾಗಿರುತ್ತೆ ಅದರ ವ್ಯಾಲ್ಯೂ ದೊಡ್ಡದಾಗಿರುತ್ತೆ, ಅದೇ ಫ್ರ್ಯಾಕ್ಷನ್ ದೊಡ್ಡದು. ನಾವಿಲ್ಲಿ ಆಲ್ರೆಡಿ ನೋಡಿದ್ವಿ. ಸೊ 5ನೇ 4 6ನೇ 4ಕ್ಕಿಂತ ದೊಡ್ಡದಾಗಿತ್ತು. ಇಲ್ಲಿ 3/8 3/7
ಇಲ್ಲಿ ಏನಿದೆ, ಇಲ್ಲಿ 7, ಇಲ್ಲಿ 8 ಇದೆ. 7 ಚಿಕ್ಕದು, ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ, ಅದರದ್ದು ದೊಡ್ಡದಾಗುತ್ತೆ. ಸೊ 3/8 3/7ಗಿಂತ ಚಿಕ್ಕದು. 4/9 4/10 ಅಂಶಗಳು ಸಮಾವ. ಇಲ್ಲಿ ಯಾವ ಛೇದ ಚಿಕ್ಕದಾಗಿರುತ್ತೆ ಅದೇ ಭಿನ್ನರಾಶಿ ದೊಡ್ಡದು. ಸೊ 4/9 4/10ಗಿಂತ ದೊಡ್ಡದು. 2/7 2/5 ಅಂಶ ಸಮವಾಗಿದೆ. ಇಲ್ಲಿ ಛೇದದಲ್ಲಿ ಇಲ್ಲಿ 7 ಇದೆ, ಇಲ್ಲಿ 5 ಇದೆ, ಇಲ್ಲಿ ಪಾರ್ಟ್ಸ್ ದೊಡ್ಡದಾಗಿರುತ್ತೆ. ಸೊ 2/5 2/7ಗಿಂತ ದೊಡ್ಡದಾಗಿದೆ, ಅಥವಾ 2/7 ಈಸ್ ಲೆಸರ್ ದ್ಯಾನ್ 2/5. 5/7 5/6 ಅಂಶಗಳು ಸಮಾವ. ಇಲ್ಲಿ ಛೇದದಲ್ಲಿ 7 ಇದೆ, ಇಲ್ಲಿ 6 ಇದೆ, ಇಲ್ಲಿ ಇವು ಚಿಕ್ಕ ಪೀಸಸ್ಗಳಿರುತ್ತೆ. ಸೊ 5/7 5/6ಗಿಂತ ಚಿಕ್ಕದು. 6/9 6/10 ಇಲ್ಲಿ 9ಅಲ್ಲಿ ಪೀಸಸ್ ದೊಡ್ಡದಾಗಿರುತ್ತೆ. ಸೊ 6/9 ಈಸ್ ಗ್ರೇಟರ್ ದ್ಯಾನ್ 6/10. 7/9 7/11 7/9 ಈಸ್ ಗ್ರೇಟರ್ ದ್ಯಾನ್ 7/11. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ ನಾವು ಹೇಳಬೇಕಾದರೆ ಡಿನಾಮಿನೇಟರ್ ದೊಡ್ಡದಾಗ್ತಾ ಹೋದರೆ ಪೀಸಸ್ ಚಿಕ್ಕದಾಗುತ್ತಾ ಹೋಗುತ್ತೆ. ಫ್ರ್ಯಾಕ್ಷನ್ಸ್ ಗ್ರೇಟರ್ ದ್ಯಾನ್ 1 ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿಗಳು. Raman's father makes nice soft parathas. He cuts the parathas either into halves, 2 equal parts, or fourths, 4 equal parts, before serving them. He asks his children, Raman and Radhika, each day to find out the number of parathas he made. ರಮನ್ ಅವ್ರ ತಂದೆ ಸಾಫ್ಟ್ ಪರಾಠಾಸ್ ಮಾಡ್ತಾರೆ, ಮತ್ತು ಅವರು ತಮ್ಮ ಪರಾಠಗಳನ್ನು ಅರ್ಧ ಮಾಡ್ತಾರೆ, ಪ್ರತಿಯೊಂದು ಪರಾಠವನ್ನು ಅಥವಾ ಕಾಲು ಭಾಗ ಮಾಡ್ತಾರೆ. ಮತ್ತು ದಿನ ಮಕ್ಕಳಿಗೆ ಅವರು ರಮನ್ ಮತ್ತು ರಾಧಿಕಾಗೆ ಕೇಳ್ತಾರೆ, ನಾನು ಇವತ್ತು ಟೋಟಲ್ ಎಷ್ಟು ಪರಾಠಾಸ್ ಮಾಡಿದ್ದೀನಿ. ರಮನ್ ಅವ್ರ ತಂದೆ ಪರಾಠ ಮಾಡಿದಾಗ ಮಾ took 5 pieces of half paratha. How many parathas did she eat? ರಾಧಿಕಾ ಅವ್ರ ಮದರ್ 5 ಪೀಸ್ ತೊಗೊಂಡ್ರು, ಹಾಫ್ ಪರಾಠ. ಅವರು ಟೋಟಲಿ ಎಷ್ಟು ಪರಾಠಾಸ್ ತಿಂದರು. ಸೊ ಇಲ್ಲಿ ಆ ಹಾಫ್ ಆಫ್ ಪರಾಠಾಸನ್ನು ನಾವು ಈ ಥರ ಜೋಡಿಸಿದ್ರೆ, ಇದು ಹಾಫ್ ಇದು ಹಾಫ್, ಹಾಫ್ ಹಾಫ್ ಅಂತ ಇದು 1, ಇವೆರಡು ಹಾಫ್ ಸೇರಿ 1 ಪರಾಠ ಆಯಿತು, ಇವೆರಡು ಹಾಫ್ ಸೇರಿ 1 ಪರಾಠ ಆಯಿತು, ಇದು ಒಂದು ಹಾಫ್. ಸೊ ಹಾಫ್ ಪ್ಲಸ್ ಹಾಫ್ ಇಸ್ 1, half plus half is 1, and this is the half. ಇದು 2.5 ಪರಾಠಾಸ್ ಆದವು. ಅಂದರೆ ರಮನ್ ಅವರ ಮದರ್ ತಿಂದಿದ್ದ ಪರಾಠಾಸ್ ಟೋಟಲಿ 2.5 ಆದವು. ಇಲ್ಲಿ ಒಂದು ಸಂಖ್ಯಾ ರೇಖೆ ಹಾಕಿದ್ವಿ, ಇದು 0. ಸೊ ಇಲ್ಲಿಂದ ಇಲ್ಲಿವರೆಗೆ ಇದು ಹಾಫ್ ಪರಾಠ ಸೂಚಿಸುತ್ತೆ, ಮತ್ತು ಇಲ್ಲಿಂದ ಇಲ್ಲಿವರೆಗೆ ಇದು ಇದು ಹಾಫ್ ಪರಾಠ, ಟೋಟಲಿ ಇದು 1 ಪರಾಠ ಆಗುತ್ತೆ. ಸೊ ನಾವು ಇದೇ ರೀತಿ ನಾವು ಈ ಒಂದು ಕಾನ್ಸೆಪ್ಟ್ ಮೇಲೆ ಸಂಖ್ಯಾ ರೇಖೆ ಹಾಕಿದಾಗ ರಮನ್ ಅವ್ರ ಮದರ್ ತಿಂತಿದ್ದ ಪರಾಠಾಸ್ ಎಷ್ಟು ಅಮಾಂತ್ ನೋಡಬೇಕು, 0. ಸೊ ಇಲ್ಲಿಂದ ಇಲ್ಲಿವರೆಗೆ ಹಾಫ್ ಆಯಿತು, ಇಲ್ಲಿದು ಹಾಫ್ ಆಯಿತು, ಮತ್ತು ಹಾಫು ಮತ್ತು ಹಾಫು ಮತ್ತು ಹಾಫು. ಸೊ ಟೋಟ್ಲಿ ದೇರ್ ಆರ್ 5 ಹಾಫ್ಸ್, 5 ಹಾಫ್ಗಳಿವೆ. ಸೊ 2/2 ವಿನೋ 2/2 ಈಸ್ ನಥಿಂಗ್ ಬಟ್ 1, ಆ್ಯಂಡ್ 4/2 ಈಸ್ 2. ಸೊ ಇದು ಎಷ್ಟಾಯಿತು, 2 ಮತ್ತು ಮೇಲೆ ಹಾಫ್ 2.5 ಅಥವಾ 5/2 ಪರಾಠಾಸ್ ಆದವು. Raman's sister Radhika took 6 pieces of half paratha. How many parathas did she eat? ರಮನ್ ತಂಗಿ ರಾಧಿಕಾ ಹಾಫ್ ಪರಾಠಾಸ್ 6 ಪೀಸಸ್ ತೊಗೊಂಡ್ರು, ಅವಳು ಎಷ್ಟು ಪರಾಠಾಸನ್ನು ತಿಂದಳು. ಇದು ಒಂದು ಸಂಖ್ಯಾ ರೇಖೆ ಮೇಲೆ ಹಾಕಿದಾಗ 0ಇಂದ ಸ್ಟಾರ್ಟ್ ಆಗಿ 1/2 2/2 3/2 4/2 5/2 ಮತ್ತು 6/2. 6/2 ಎಷ್ಟಾಗತ್ತೆ? ಇವು ಹಾಫ್ ಆಫ್ ಪರಾಠಾಸ್ ಒಂದು ನಾವು ಪೇರ್ ಮಾಡಿ, ಇದು ಹಾಫ್ ಆಫ್ ಸೇರಿ 1 ಆಯಿತು, ಇದು ಹಾಫ್ ಆಫ್ ಸೇರಿ 1 ಆಯಿತು, ಈ ಹಾಫ್ ಆಫ್ ಸೇರಿ 1 ಆಯಿತು. ಸೊ ಇಲ್ಲಿ 3 ಪರಾಠಾಸ್ ಅದು. 6/2 is nothing but 3 parathas. Dadiji had 7 pieces of half paratha. How many parathas did she eat? Dadiji ಹಾಫ್ ಪರಾಠ 7 ಪೀಸಸ್ ಅನ್ನು ತಿಂದರು. ಅವ್ರು ಟೋಟ್ಲಿ ಎಷ್ಟು ಪೀಸಸ್ ಅನ್ನು ತಿಂದರು ಅಂತ ನಾವು ಇವು ಸಂಖ್ಯೆ ರೇಖೆ ಮೇಲೆ ಮಾಡಿದ್ವಿ. 0ಇಂದ ಸ್ಟಾರ್ಟ್ ಮಾಡಿ. ಸೊ 1/2 ಆಯಿತು, 2/2 3/2 4/2 5/2 6/2 ಮತ್ತು 7/2. ಇವು ಎರಡು ಹಾಫ್ ಪೀಸಸ್ ಸೇರಿದು 1 ಆಯಿತು, ಮತ್ತು ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಪೀಸ್ ಆಯಿತು. ಸೊ ಟೋಟಲಿ 0ಇಂದ ಹಿಡಿದು ಇಲ್ಲಿ 2 ಪೀಸಸ್ ಆದವು. ಇಲ್ಲಿ ಇವೆರಡು ಹಾಫ್ ಪೀಸಸ್ ಸೇರಿ ಇನ್ನೂ ಒಂದು ಪರಾಠ ಆಯಿತು. ಟೋಟಲಿ ಇಲ್ಲಿ ಸ್ಟಾರ್ಟಿಂಗ್ 0ಇಂದ ಇಲ್ಲಿಯವರೆಗೆ 3 ಪರಾಠಾಸ್ ಆದವು, ಮತ್ತು ಇಲ್ಲಿ ಹಾಫ್ ಮೇಲ್ ಪರಾಠ. ಓಕೆ, ಸೊ 3.5 ಪರಾಠಾಸ್ ದಾದಿಜಿ ತಿಂದರು. Raman ate 6 pieces of half paratha. Dadaji ate 7 pieces of half paratha.
and Baba ate 5 pieces of half paratha. How many parathas did each of them eat? Use the number line to find the answer. Quantity of Raman's parathas. Ramanನ ಪರಾಠ ಪ್ರಮಾಣ ಎಷ್ಟು? ನೋಡಿ, ಈ ಸಂಖ್ಯಾ ರೇಖೆ ಮೇಲೆ ನಾವು 0ಇಂದ ಸ್ಟಾರ್ಟ್ ಮಾಡಿ ರಮನ್ ತಿಂದಿದ್ದು 6 ಪೀಸಸ್. ಸೊ ಇದು ಈ ಥರ ಡಿವೈಡ್ ಮಾಡಿದಾಗ, ಸೊ ನೋ, ದೇ ಆರ್ ಆ್ಯಕ್ಚುಲಿ ಡಿವೈಡೆಡ್. ದಿಸ್ ಇಸ್ 1/2, 2/2, 3/2, 4/2, 5/2, 6/2. ಇದು ಹಾಫ್ ಸೇರಿ ಒಂದಾಯಿತು, ಇಲ್ಲಿಯವರೆಗೆ ಒಂದಾಯಿತು, ಇಲ್ಲಿಯವರೆಗೆ ಇಲ್ಲಿಂದ ಇಲ್ಲಿ ತನಕ ಮತ್ತೆ ಒಂದಾಯಿತು. ಸೊ 0ಇಂದ ಹಿಡಿದ್ರೆ ಇದು 2 ಆಯಿತು, ಇದು ಹಾಫ್, ಇದು ಇನ್ನೊಂದು ಆಯಿತು. ಸೊ ಟೋಟಲಿ ಇಲ್ಲಿಂದ ಇಲ್ಲಿವರೆಗೆ 3 ಪರಾಠಾಸ್ ಆದವು. ಸೊ ರಮನ್ ತಿಂದಿದ್ದ ಪರಾಠಗಳ ಸಂಖ್ಯೆ 3. ಕ್ವಾಂಟಿಟಿ ಆಫ್ ದಾದಾಜೀಸ್ ಪರಾಠಾಸ್ 0. ಇದು 1/2, 2/2, 3/2, 4/2, 5/2, 6/2 ಮತ್ತು 7/2. 7 ಪೀಸಸ್ ಅವ್ರು ತಿಂದರು. ಸೊ ಇಲ್ಲಿಯವರೆಗೆ 3 ಆಗಿತ್ತು, ಪ್ಲಸ್ ಇದು ಹಾಫ್. ದಾದಾಜಿಯ ಪರಾಠ ಸಂಖ್ಯೆ 3.5. ಕ್ವಾಂಟಿಟಿ ಆಫ್ ಬಾಬಾಸ್ ಪರಾಠ. ಬಾಬಾ ತಿಂದಿದ್ದು ಪರಾಠಗಳ ಸಂಖ್ಯೆ 5 ಪೀಸಸ್ ಆಫ್ 1/2. ಸೊ 1/2, 2/2, 3/2, 4/2 ಆ್ಯಂಡ್ 5/2. ಅಂದರೆ ಇಲ್ಲಿ ತನಕ 4 ಪೀಸಸ್ ಆದವು, ಇಲ್ಲಿ 5. 4 ಪೀಸಸ್ಗೆ ನಾವು 2 ಅಂತ ಬರಿತೀವಿ. 2.5 ಆಯಿತು. ಬಾಬಾ ತಿಂದಿದ್ದು ಪರಾಠಗಳ ಸಂಖ್ಯೆ 2.5. ಹೌ ಮೆನಿ ಪರಾಠಾಸ್ were made on this day? Find out. ಆ ದಿನ ಟೋಟಲಿ ಎಷ್ಟು ಪರಾಠಾಸ್ ಮಾಡಲಾದವು? ಸೊ ಮದರ್ ತಿಂದಿದ್ದು 2.5 ಪಾರ್ಟ್ ಆಯಿತು. ರಾಧಿಕಾ ತಿಂದಿದ್ದು 3 ಪರಾಠಾಸ್ ಆದವು. ದಾದಾಜಿ 3.5, ದಾದಿಜಿ 3.5 ತಿಂದರು, ಮತ್ತು ಬಾಬಾ 2.5, ರಮನ್ 3. ನಾವು ಈ ಹೋಲ್ಸನ್ನು ಕೂಡಿದಾಗ 2 + 3 is 5, 5 + 3 is 8, 8, 9, 10, 11, 12, 13, 14, 15, 16 ಪರಾಠಾಸ್ ಆದವು. ಮೇಲಿನ ಹಾಫ್ ಅನ್ನು ಈಗ ನಾವು ಕೂಡಿಸ್ಬೇಕು. ಇಲ್ಲಿ ಒಂದು ಹಾಫ್, ಇದು ಒಂದು ಹಾಫ್ ಇದೆ, ಮತ್ತು ಇಲ್ಲಿ ಇವು 4 ಹಾಫ್ಸ್ಗಳಿವೆ. ಇವೆರಡು ಹಾಫ್ ಸೇರಿ ಒಂದಾಯಿತು, ಇವೆರಡು ಹಾಫ್ ಸೇರಿ ಒಂದಾಯಿತು. ಸೊ 16 + 2 ಆದವು. 16 + 2 is 18. ಆ ದಿನ 18 ಪರಾಠಾಸ್ ಮಾಡಲಾಗಿದ್ದವು. Another day, Raman's father cut all the parathas in 1/4. Dadaji took 9 pieces of 1/4 paratha. How many parathas did he eat? ಇನ್ನೊಂದು ದಿನ ರಮನ್ ಅವ್ರ ಫಾದರ್ ಮತ್ತು ಪರಾಠ ಮಾಡಿದಾಗ ಪ್ರತಿಯೊಂದು ಪರಾಠಲ್ಲಿ 4 ಪೀಸಸ್ ಮಾಡಿದರು. ಅದರಲ್ಲಿ ದಾದಾಜಿ 9 ಪೀಸಸ್ ತಿಂದರು. ಹೌ ಮೆನಿ ಪರಾಠಾಸ್ ಡಿಡ್ ಹಿ ಈಟ್? ಟೋಟಲಿ ದಾದಾಜಿ ತಿಂದಿರೋ ಪರಾಠಗಳ ಸಂಖ್ಯೆ ಎಷ್ಟು? ಆ 1/4 ಪರಾಠಾಸ್ ಅನ್ನು ಈ ಥರ ಜೋಡಿಸಿದಾಗ 1/4, 1/4, 1/4, 1/4, 4 1/4ಗಳು ಸೇರಿ ಒಂದು ಪರಾಠ ಆಯಿತು. 4 1/4ಗಳು ಸೇರಿ ಎರಡನೇ ಪರಾಠ ಆಯಿತು. ಇದು ಮೇಲಿನ ಒಂದು 1/4 ಉಳಿದಿತ್ತು, ಅದು ಒಂದು ಪಾರ್ಟಿಲಿ, ಅಂದರೆ 2 ಪರಾಠಾಸ್ ಆ್ಯಂಡ್ ಮೇಲೆ 1/4 ಇಷ್ಟು ಅವರು ತಿಂದರು. ನಾವು ನೋಡ್ಬೋದು ಇಲ್ಲಿ 1/4 + 1/4 + 1/4 + 1/4, 4 1/4ಗಳು ಸೇರಿ ಒಂದು ಪರಾಠ ಆಯಿತು. 4 1/4 ಸೇರಿ ಒಂದು ಪರಾಠ ಆಯಿತು. ದಿಸ್ 1/4 ಇಸ್ ರಿಮೈನಿಂಗ್. ಸೊ ಟೋಟಲಿ 9/4 ಪರಾಠಾಸ್ ಅವ್ರು ತಿಂದರು. ಅದು ಎಷ್ಟಾಯಿತು? 2 + 1/4 ಅಥವಾ 2 1/4. 2 ಮತ್ತು 4ನೇ ಒಂದು ಪರಾಠ ದಾದಾಜಿ ತಿಂದರು. ಈಗ 1/4 ಪಾರ್ಟ್ಸನ್ನು ನಾವು ಸಂಖ್ಯಾ ರೇಖೆ ಮೇಲೆ ಹೇಗೆ ತೋರಿಸ್ಬೇಕು? ಇಲ್ಲಿ 0 ಇದೆ, 0 ಮತ್ತು ಪ್ರತಿಯೊಂದು ಭಾಗಕ್ಕೆ ನಾವು 4ನೇ ಒಂದು ಭಾಗವನ್ನಾಗಿ ಡಿವೈಡ್ ಮಾಡಿದರೆ, ದಿಸ್ ಇಸ್ ಫಸ್ಟ್ ಪಾರ್ಟ್ ವಿಲ್ ಬಿ 1/4, 2/4, 3/4 ಮತ್ತು ಇಲ್ಲಿ 4/4. 4/4 ಏನಾಗುತ್ತೆ? 4 1s are 4, 4 1s are 4, ಇದು 1 ಆಗುತ್ತೆ. ಅಥವಾ ಇವು 4ನೇ 4 ಕಾಲು ಭಾಗಗಳು ಸೇರಿ 1 ಆಗುತ್ತೆ. ಈಗ ದಾದಾಜಿ ತಿಂದಿರೋ ಪರಾಠಗಳ ಸಂಖ್ಯೆಯನ್ನು ನಾವು ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೇಕಾದ್ರೆ, ಅದೇ 0, ದ ಫಸ್ಟ್ ಲೈನ್ ಇಯರ್ ವಿಲ್ ಬಿ 1/4, 2/4, 3/4, 4/4, 5/4, 6/4, 7/4, 8/4 ಮತ್ತು 9/4. 4 1/4 ಪೀಸಸ್ ಸೇರಿ ಒಂದಾಗತ್ತೆ. ಮತ್ತು ಮುಂದೆ 4 1/4 ಪೀಸಸ್ ಸೇರಿ ಇನ್ನೊಂದಾಗತ್ತೆ. ಸೊ ಫ್ರಮ್ ದ ಬಿಗಿನಿಂಗ್ 0ಇಂದ ಹಿಡಿದ್ರೆ ಇದು 2 ಪರಾಠಾಸ್ ಆದವು, ಮೇಲೆ ಮತ್ತು 1/4. ಸೊ ದಿಸ್ ಇಸ್ 9/4. Raman ate 7 pieces of 1/4. Radhika ate 6 pieces of 1/4. Ma ate 8 pieces of 1/4. Dadiji ate 10 pieces of 1/4 and Baba ate 12 pieces of 1/4 paratha. Use a number line to find out how many parathas were eaten by each of them. So you will
ರಮನ್, ರಾಧಿಕಾ, ಮಾ, ದಾದಾಜಿ ಮತ್ತು ಬಾಬಾ ಅವ್ರು ತಿಂದಿದ್ದ ಪರಾಠಗಳ ಸಂಖ್ಯೆ ಇಲ್ಲಿ ಕೊಡಲಾಗಿದೆ. ಎಷ್ಟು ಪೀಸಸ್ ಅವ್ರು ತಿಂದರು ಅಂತ ಟೋಟನ್ನು ಇಲ್ಲಿ ಮಾಡಲಾಗಿದೆ, ನಾವು ನೋಡ್ಬೋದು. ಕ್ವಾಂಟಿಟಿ ಆಫ್ ರಮನ್ಸ್ ಪರಾಠಾಸ್. ರಮನ್ ತಿಂದಿರೋ ಪರಾಠಗಳ ಸಂಖ್ಯೆ 7 ಪೀಸಸ್ ಆಫ್ 1/4. ಕ್ವಾರ್ಟರ್ ಪೀಸಸ್ ಅವನು 7 ತಿಂದಿದ್ದಾನೆ. ಸೊ 0, ದಿಸ್ ಇಸ್ 1/4, 2/4, 3/4, 4/4, 5/4, 6/4 ಮತ್ತು 7/4. ಇಲ್ಲಿ 7/4 ಅಂತ ಬರ್ತಿದ್ದೀವಿ. 1/4 4 ಪೀಸಸ್ 1 ಪರಾಠ ಆಯಿತು, ಮತ್ತು ಇನ್ನು ಮೇಲೆ 1/4 3 ಪೀಸಸ್ ಅವನು ತಿಂದಿದ್ದಾನೆ. ಸೊ 1 3/4 ಇದು ರಮನ್ ತಿಂದಿದ್ದ ಪರಾಠಗಳ ಸಂಖ್ಯೆ. ಕ್ವಾಂಟಿಟಿ ಆಫ್ ರಾಧಿಕಾಸ್ ಪರಾಠ. ರಾಧಿಕಾ ತಿಂದಿರೋ ಪರಾಠಗಳ ಸಂಖ್ಯೆ ಎಷ್ಟು? ರಾಧಿಕಾ ತಿಂದಿದ್ದ ಪೀಸಸ್ 6. ಸೊ 0, 1/4, 2/4, 3/4, 4/4, 5/4 ಮತ್ತು 6/4. 4/4 ಏನಾಗುತ್ತೆ? ಇದು 1 ಆಯಿತು. ಅಂದರೆ 1/4 4 ಪೀಸಸ್ 1 ಆಯಿತು, 1 2 ಪೀಸಸ್ ಅವ. ಸೊ 1 ತಿಂದು ಮತ್ತು 4ನೇ 1 2 ಪೀಸಸ್. ಸೊ 1 2/4. ಕ್ವಾಂಟಿಟಿ ಆಫ್ ಮಾಸ್ ಪರಾಠ. ಮದರ್ ತಿಂದಿರೋ ಪೀಸಸ್ಗಳ ಸಂಖ್ಯೆ 8. 0, 1/4, 2/4, 3/4, 4/4, 5/4, 6/4, 7/4 ಮತ್ತು 8/4. 4/4 ಏನಾಗುತ್ತೆ? 1 ಆಯಿತು. 8/4, 4 1s are 4 2s are. ಸೊ 2 ಪರಾಠಾಸ್. ಮದರ್ ತಿಂದಿರೋ ಪರಾಠಗಳ ಸಂಖ್ಯೆ 2. ಕ್ವಾಂಟಿಟಿ ಆಫ್ ದಾದಿಜೀಸ್ ಪರಾಠ. ದಾದಿ ಅವ್ರು ತಿಂದಿರೋ ಪರಾಠಗಳ ಸಂಖ್ಯೆ ಎಷ್ಟು? ಅದು 10 ಪೀಸಸ್ ಆಫ್ 1/4 ತಿಂದಿದ್ದಾರೆ. 1/4, 2/4, 3/4, 4/4, 5/4, 6/4, 7/4, 8/4, 9/4 ಆ್ಯಂಡ್ 10/4. ಸೊ 8/4 ಏನಾಯಿತು? 2 ಆಯಿತು. ಮತ್ತು 1/4 ಇನ್ನು ಮೇಲೆ 2 ಪೀಸಸ್ಗಳವ. ಸೊ 2 ಆ್ಯಂಡ್ 2/4. ಇದು ದಾದಿಜಿ ತಿಂದಿರೋ ಪರಾಠಗಳ ಸಂಖ್ಯೆ. ಬಾಬಾ ಅವರು 12 ಪೀಸಸ್ ಆಫ್ 1/4 ಪರಾಠಸನ್ನು ತಿಂದಿದ್ದಾರೆ. ಅದನ್ನು ನಾವು ಸಂಖ್ಯೆ ರೇಖೆ ಮೇಲೆ ಹಾಕಿದಾಗ ದಿಸ್ 1/4, 2/4, 3/4, 4/4, 5/4, 6/4, 7/4, 8/4, 9/4, 10/4, 11/4 ಆ್ಯಂಡ್ 12/4. 12/4 ಏನಾಗುತ್ತೆ? ಇಲ್ಲಿಂದ ಇಲ್ಲಿಯವರೆಗೆ ಇವು 4 ಪೀಸಸ್ 1 ಆಯಿತು, ಇವು 4 ಪೀಸಸ್ ಮತ್ತು 1 ಆಯಿತು. ಸೊ ಟೋಟಲಿ 2 ಪೀಸಸ್ ಆದವು. ಮತ್ತು ಇಲ್ಲಿ ಮೇಲೆ 4 ಪೀಸಸ್, ಇಲ್ಲಿ ಥರ 3 ಆಯಿತು. ಸೊ ಬಾಬಾ ತಿಂದಿರೋ ಪರಾಠಗಳ ಸಂಖ್ಯೆ 3. ಹೌ ಮೆನಿ ಪರಾಠಾಸ್ ವ ಮೇಡ್ ಆನ್ ದಿಸ್ ಡೇ. ಆ ದಿನ ಎಷ್ಟು ಪರಾಠಾಸ್ ಮಾಡಲಾದವು? ಇವು ಹೋಲ್ಸನ್ನು ಕೂಡಿದಾಗ 2 + 1 is 3, 3, 4, 5, 6, 7, 8, 9, 10, 11. ಸೊ 11 ಪೀಸಸ್ ತಿಂದರು. ಈಗ ನಾವು ಇದು 1/4 ಮೇಲಿನ ಎಷ್ಟು ಪೀಸಸ್ಗಳು ಉಳಿದಿವೆ ಅವು ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡಬೇಕು. ಇದು 1/4 + 3/4 + 2/4 + 2/4. ಸೊ 1/4 4 ಪೀಸಸ್ 1 ಆಗುತ್ತೆ. ಸೊ ದಿಸ್ ಇಸ್ 1 ಆ್ಯಂಡ್ 2/4 + 2/4 ಇಟ್ ಈಸ್ 4/4. ನಾವು ಅಂಶಗಳನ್ನು ಕೂಡಿಸ್ತೀವಿ, ಛೇದಗಳು ಕೂಡಿಸಲ್ಲ. ಸೊ 4/4 ಆಗುತ್ತೆ. 4/4 ಅಂದರೆ ಎಷ್ಟು? ಅದು 1 ಪರಾಠ ಆಯಿತು. ಸೊ ಟೋಟಲಿ 13 ಪರಾಠಾಸ್ ಆ ದಿನ ಮಾಡಲಾಗಿದ್ವು. ನೆಕ್ಸ್ಟ್, ಸೊ ಅವ್ರು 6 ಮೆಂಬರ್ಸ್ ಫ್ಯಾಮಿಲಿ 2 ಪಿಜ್ಜಾನು ಆರ್ಡರ್ ಮಾಡಿ ಪ್ರತಿಯೊಂದು ಪಿಜ್ಜಾಲಿ 3 ಪೀಸ್ ಮಾಡಿದರೆ ಅವರು ಪ್ರತಿಯೊಬ್ಬರು 1 ಸ್ಲೈಸ್ ತಿನ್ನಬೇಕು, ಹೌದಿಲ್ಲ? ಆದರೆ ದಾದಿಜಿ ಮತ್ತು ದಾದಾಜಿ ತಮ್ಮ ಸ್ಲೈಸಸನ್ನು ರಮನ್ಗೆ ಕೊಟ್ಟರು. ಮಾ ಮತ್ತು ಬಾಬಾ ತಮ್ಮ ಸ್ಲೈಸಸನ್ನು ರಾಧಿಕಾಗೆ ಕೊಟ್ಟರು. ಸೊ ಹೌ ಮೆನಿ ಪಿಜ್ಜಾಸ್ ಡು ಈಚ್ ಆಫ್ ದೆಮ್ ಹ್ಯಾವ್ ಆಫ್ಟರ್ ದಿಸ್? ಪ್ರತಿಯೊಬ್ಬರಲ್ಲಿ ಎಷ್ಟು ಪಿಜ್ಜಾಸ್ಗಳು ಇರುತ್ತೆ? ರಮನ್ ಸ್ಲೈಸ್ ಇದು 1/3 ಇತ್ತು, 1 ಪಾರ್ಟ್. ಸೊ 3ರಲ್ಲಿ 1 ಪಾರ್ಟ್ ರಮನ್ ತೊಗೊಂಡ್ರು. ರಮನ್ಗೆ ಮತ್ತು ದಾದಾಜಿ ತಮ್ಮ ಸ್ಲೈಸಸನ್ನು ಕೊಟ್ಟರು. ಇವು ಸೇರಿ ಏನಾಯಿತು? 1 ಆಯಿತು. 1/3 + 1/3 + 1/3 ಏನಾಯಿತು? 3/3. ಸೊ 3/3 ಈಸ್ ನಥಿಂಗ್ ಬಟ್ 1. ಸೊ ಟೋಟಲ್ ರಮನ್ ಶೇರ್ 1 ಪಿಜ್ಜಾ ಆಯಿತು. ಅದನ್ನು ನಾವು ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಹಾಕಬೇಕಾದ್ರೆ ಇಲ್ಲಿ ನೋಡಿ, ಇದು 0 ಇದೆ. ಫಸ್ಟ್ ಪಾರ್ಟ್ 1/3, 2/3, 3/3. 3/3 ಏನಾಯಿತು? 1 ಪರಾಠ ಆಯಿತು. ರಮನ್ ಕುಡ್ ಈಟ್ ಓನ್ಲಿ 2 ಸ್ಲೈಸಸ್ ಆಫ್ ಪಿಜ್ಜಾ, ಸೊ ಹಿ ಗೇವ್ 1 ಟು ರಾಧಿಕಾ. ಹೌ ಮಚ್ ಪಿಜ್ಜಾ ಡಸ್ ರಾಧಿಕಾ ಹ್ಯಾವ್ ನೌ? ರಮನ್ 1 ಪೀಸನ್ನು ಅವನು ರಾಧಿಕಾಗೆ ಕೊಟ್ಟನು. ರಾಧಿಕಾ ಅವ್ರ ಬಳಿ ಈಗ ಎಷ್ಟು ಪೀಸಸ್ಗಳಿವೆ? ರಾಧಿಕಾಗೆ ಫಸ್ಟ್ ಸಿಕ್ಕಿರೋ ಭಾಗ ಇದು 1 ಪೀಸ್ ಸಿಕ್ಕಿತ್ತು, ಈಗ 1 ಸ್ಲೈಸ್ ಸಿಕ್ಕಿತ್ತು. ಮತ್ತು ಮಾ ಮತ್ತು ಬಾಬಾ ಅವಳಿಗೆ ತಮ್ಮ ಸ್ಲೈಸನ್ನು ಕೊಟ್ಟರು. ರಾಧಿಕಾ ಅವ್ರ ಸ್ಲೈಸ್ ಮತ್ತು ಮಾ ಮತ್ತು ಬಾಬಾ ಅವ್ರ ಸ್ಲೈಸ್ ಸೇರಿ ಅವರಿಗೆ 1 ಪಿಜ್ಜಾ ಆಯಿತು. ರಮನ್ ಇನ್ನೊಂದು ಸ್ಲೈಸನ್ನು ಕೊಟ್ಟನು. ಸೊ ದಿಸ್ ಇಸ್ ದ ಪೀಸ್ ಗಿವನ್ ಬೈ ರಮನ್. ರಾಧಿಕಾ ಅವ್ರ ಟೋಟಲ್ ಶೇರ್ ಎಷ್ಟಾಯಿತು? 1/3 + 1/3 + 1/3. ಇದು 3 1/3ಗಳು ಸೇರಿ 1 ಆಯಿತು. ಮೇಲೆ 1/3. ಸೊ 4/3 ಸ್ಲೈಸಸ್ ಅವಳದಾದು. ರಾಧಿಕಾರ ಒಟ್ಟು ಪಾಲನ್ನು ನಾವು ಸಂಖ್ಯಾ ರೇಖೆ ಮೇಲೆ ಇಲ್ಲಿ ತೋರಿಸಿದ್ವಿ. 0,
the first line will be of 1 by 3, 2 by 3, then again next 3 by 3, again it will go 4 by 3. ಅವ್ರು ತಿಂದಿದ್ದು 4 ಪೀಸಸ್ಸು, ಇಲ್ಲಿ ತನಕ 4 by 3 ಆಯಿತು. ಅಂದರೆ 1 ಮತ್ತು ಮೇಲೆ 1 by 3, ಅದರ ಮೇಲೆ 1 ಸ್ಲೈಸನ್ನು ತಿಂದು. ಲೆಟ್ us do use parathas and number lines to show the following fractions in your notebook. So first question, 2 by 3 and 5 by 3. Let us see here. ಸೊ ಪರಾಠಾಸ್ಗಳನ್ನು ಬಳಸಿ ನಾವು 2 by 3 ಅನ್ನು ತೋರಿಸಬೇಕಾದರೆ, ಇದು 1 ಪರಾಠ, ಡಿನಾಮಿನೇಟರ್ 3 ಇದೆ, ಅಂದರೆ 2 by 3 ಅನ್ನು ತೋರಿಸಬೇಕಾದರೆ 1 ಪರಾಠದಲ್ಲಿ 3 ಪೀಸ್ ಸ್ಲೈಸಸ್ ಮಾಡಿ ಇವೆರಡು ಏನು ಶೇಡ್ ಮಾಡಬೇಕು. ಸೊ ದಿಸ್ ರಿಪ್ರೆಸೆಂಟ್ಸ್ 2 by 3. 5 by 3 ಅನ್ನು ತೋರಿಸಬೇಕಾದರೆ ಇದು 1 ಪರಾಠ, ಅದರಲ್ಲಿ 3 ಸ್ಲೈಸಸ್ ಮಾಡಿದ್ವಿ, 3 ಪೀಸಸ್ ಮಾಡಿದರೆ 5 by 3ಗೆ 1ರ ಮೇಲೆ ಪರಾಠಗಳು ಬೇಕಾಗುತ್ತೆ. ಸೊ ಇವೆರಡು ಪರಾಠಗಳ ಸೇರಿ 5 by 3 ರೆಪ್ರೆಸೆಂಟ್ ಮಾಡುತ್ತೆ. 5 by 3 ಎಷ್ಟಾಯಿತು? ಇದು 1 ಪರಾಠ ಕಂಪ್ಲೀಟ್ ಆ್ಯಂಡ್ 2 by 3 ಪಾರ್ಟ್. ಸೊ 1 2 by 3 ಆಯಿತು. ಇದು ಸಂಖ್ಯಾ ರೇಖೆ ಮೇಲೆ ತೋರಿಸಬೇಕಾದ್ರೆ ಸಂಖ್ಯಾ ರೇಖೆ ಇದು 0, 1 by 3, 2 by 3, 3 by 3, 4 by 3, 5 by 3. ಸೊ 2 by 3 ಅನ್ನು ಗುರ್ತು ಮಾಡಿ ಮತ್ತು 5 by 3 ಅನ್ನು ಗುರ್ತು ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್ ಬಿ, 3 by 4 ಆ್ಯಂಡ್ 5 by 4 ಅನ್ನು ನಾವು ಪರಾಠ ರೂಪದಲ್ಲಿ ತೋರಿಸಬೇಕಾದರೆ 1 ಪರಾಠದಲ್ಲಿ 4 ಸ್ಲೈಸಸನ್ನು ಮಾಡಿದ್ವಿ. ಈ 4 ಪೀಸಸಲ್ಲಿ 3 by 4 ತೋರಿಸಬೇಕಾದ್ರೆ 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್. ಸೊ ಇದನ್ನು ಶೇಡ್ ಮಾಡಲಾಗಿದೆ. ದಿಸ್ ರೆಪ್ರೆಸೆಂಟ್ಸ್ 3 by 4. 5 by 4 ಅನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ 1 ಪರಾಠದಲ್ಲಿ 4 ಸ್ಲೈಸಸ್ ಮಾಡಿದ್ವಿ. ಈ 4 ಸ್ಲೈಸಸ್ 4 by 4 ಪಾರ್ಟ್ ಆಯಿತು. ನಮಗೆ 5 by 4 ಪಾರ್ಟ್ ಬೇಕು. ಸೊ ಇನ್ನೊಂದು ಪರಾಠದಲ್ಲಿ ಇನ್ನು 1 ಭಾಗ ತೊಗೋಬೇಕಾಗತ್ತೆ. ಸೊ ಇದೇನಾಯಿತು? 1 ಪರಾಠ ಮೇಲೆ 1 by 4 ಪಾರ್ಟ್. ಸಂಖ್ಯಾ ರೇಖೆ ಮೇಲೆ ಹಾಕಬೇಕಾದ್ರೆ 0, 1 by 4, 2 by 4, 3 by 4, 4 by 4 ಮತ್ತು 5 by 4. 3 by 4 ಮತ್ತು 5 by 4 ಅನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ 4 by 8 ಮತ್ತು 9 by 8. ಅಂದರೆ ಈಗ 1 ಪರಾಠದಲ್ಲಿ ಟೋಟಲಿ 8 ಪೀಸಸ್ ಮಾಡಬೇಕು. ಸೊ ನಾವು ಇಲ್ಲಿ 8 ಈಕ್ವಲ್ ಪೀಸಸನ್ನು ಮಾಡಿದ್ವಿ. 4 by 8 ಮೀನ್ಸ್ 4 ಪಾರ್ಟ್ಸ್, 1 2 3. ಓಕೆ, ದಿಸ್ ಈಸ್ ಇವು 8 ಪೀಸಸ್ನ 4 ಪೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಟ್ ಈಸ್ ಹಾಫ್. ನೆಕ್ಸ್ಟ್ 9 by 8, 1 ಪರಾಠ ಇಲ್ಲಿ 8 ಪೀಸಸ್ ಇವೆ. ಸೊ 8 by 8, 1 more ಪೀಸ್ ನಮ್ಗೆ ಬೇಕು. ಬೇರೆ ಪರಾಠದಿಂದ ಇನ್ನೊಂದು ಪೀಸ್ ತೊಗೊಂಡ್ರೆ ಇದು 9 by 8 ಆಗುತ್ತೆ. ಸೊ 1 ಹೋಲ್ ಪರಾಠ ಆ್ಯಂಡ್ 1 by 8 ಪಾರ್ಟ್. ಅದನ್ನು ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೇಕು. ಈ ಥರ 0, 1 by 8, 2 by 8, 3 by 8, 4 by 8, 5 by 8, 6 by 8, 7 by 8, 8 by 8. ಅಂದರೆ 8 by 8, 8 ಪಾರ್ಟ್ಸ್ನ 8 ಪಾರ್ಟ್ಸ್ ಸೇರಿದರೆ ಏನಾಗುತ್ತೆ? 1 ಮೇಲೆ ಇದು 1 8 ಪಾರ್ಟ್. ಸೊ ಇಟ್ ಈಸ್ 9 by 8. Mark 4 by 8 and 9 by 8 on the number line. Question 2. Circle the fractions that are greater than 1 or whole. How do you know? Discuss the reasoning in your class. So, wherever the numerator is greater than denominator, those fractions are greater than 1. So, 7 by 9 ಅಂಶ ಚಿಕ್ಕದಾಗಿದೆ, 3 by 9 ಅಂಶ ಚಿಕ್ಕು, ಮತ್ತು 7 by 11 ಅಂಶ ಚಿಕ್ಕದಾಗಿದೆ, 9 by 4 ಇಲ್ಲಿ ಅಂಶ ದೊಡ್ಡದಾಗಿದೆ. ಸೊ ಸರ್ಕಲ್ ದಿಸ್, ಇಟ್ ವಿಲ್ ಬಿ ಮೋರ್ ದ್ಯಾನ್ ದ ಹೋಲ್. 4 by 9 ಚಿಕ್ಕದು, 9 by 4 ಇಲ್ಲಿ ಅಂಶ ದೊಡ್ಡದಾಗಿದೆ. ಸೊ ಸರ್ಕಲ್ ದಿಸ್, ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್. 5 by 4 ಸರ್ಕಲ್ ಇಟ್. 2 by 3 ನೋ. 7 by 3 ಎಸ್ ಅಂಶ ದೊಡ್ಡದಾಗಿದೆ, ಸರ್ಕಲ್ ಮಾಡಿ. 13 by 11 ಸರ್ಕಲ್ ಇಟ್. 12 by 5 ಸರ್ಕಲ್ ಇಟ್. 12 by 8 ಸರ್ಕಲ್ ಇಟ್. ಸೊ ದೀಸ್ ಆರ್ ದ ಫ್ರ್ಯಾಕ್ಷನ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ 1. ಒಂದು ಪೂರ್ಣಕ್ಕಿಂತ ದೊಡ್ಡದಾದ ಭಿನ್ನರಾಶಿಗಳಿವು.